ಶಾಲೆ ಹೆಸರು ವೆಂಕಟೇಶ್ ಅಡಗಲ್ಬಿಟ್ಟು. ನಾನು VBB ಪ್ರಾಜೆಕ್ಟ್ನಲ್ಲಿ ಬೋರ್ವೆಲ್ ನೀರಿನಲ್ಲಿ ಫ್ಲೋರೈಡ್ ಕಂಟೆಂಟನ್ನು ಪ್ರಾಜೆಕ್ಟನ್ನು ತೆಗೆದುಕೊಂಡಿದ್ದೇನೆ. ಅಂತರ್ಜಲದಲ್ಲಿ ಫ್ಲೋರೈಡ್ ಕಂಟೆಂಟ್ ಹೆಚ್ಚಾಗಿದ್ದು ನೇರವಾಗಿ ಕುಡಿಯುವುದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ನೀರನ್ನು ಕುಡಿಯುವುದರಿಂದ ಮಕ್ಕಳ ಹಲ್ಲುಗಳಲ್ಲಿ ಕೆಟ್ಟ ಪರಿಣಾಮ ಬೀರುತ್ತದೆ. ಮಕ್ಕಳ ಮೇಲೆ ಕಲೆ ಉಂಟಾಗುತ್ತದೆ. ನಾಗರಿಕರಲ್ಲಿ ಕೀಲು ನೋವು ಉಂಟಾಗುತ್ತದೆ. ಫ್ಲೋರೈಡ್ ಯುಕ್ತ ನೀರನ್ನು ಕುಡಿಯುವುದರಿಂದ ಕೀಲು ನೋವು ಅಥವಾ ಎಲುಬುಗಳ ಸಮಸ್ಯೆ ಉಂಟಾಗುತ್ತದೆ. ಎಲುಬುಗಳ ಸಮಸ್ಯೆ. ನೀರಿನಲ್ಲಿ ಫ್ಲೋರೈಡ್ ಕಂಟೆಂಟ್ ಕಡಿಮೆ ಮಾಡಲು ನಾವು ಆಳದಲ್ಲಿ ಫ್ಲೋರೈಡ್ ಪೊಟ್ಯಾಷ್ ಆಲಮ್ ಬೆಡ್ ಅನ್ನು ನಿರ್ಮಿಸಿದರೆ ನೀರಿನಲ್ಲಿ ಫ್ಲೋರೈಡ್ ಕಂಟೆಂಟ್ ಕಡಿಮೆಯಾಗಬಹುದು. ಈ ಚಿತ್ರದಲ್ಲಿ ಬೋರ್ವೆಲ್ ಚಿತ್ರ ತೋರಿಸಿದಂತೆ ಫ್ಲೋರೈಡ್ ಯುಕ್ತ ನೀರು, ಫ್ಲೋರೈಡ್ ಯುಕ್ತ ಕಣಗಳು ಬೋರ್ವೆಲ್ ನೀರಿನಲ್ಲಿ ಫ್ಲೋರೈಡ್ ಕಣಗಳು ಕರಗಿದ ರೂಪದಲ್ಲಿ ಇರುತ್ತವೆ. ಇವುಗಳನ್ನು ಫ್ಲೋರೈಡ್ ಕಣಗಳನ್ನು ಅಲ್ಲಿ ಸೆಟಲ್ ಆಗುವಂತೆ ಮಾಡಲು ನಾವು ಬೋರ್ ಕೊರೆಯಿಸಿದಾಗ ಅದರ ತಳಭಾಗದಲ್ಲಿ ಪೊಟ್ಯಾಷಿಯಂ ಆಲನ್ನ 2 ರಿಂದ 3 ಅಡಿಗಳಷ್ಟು ಬೆಡ್ಡನ್ನು ತಯಾರಿಸಿದರೆ ಅದರ ಪರಿಣಾಮವಾಗಿ ಫ್ಲೋರೈಡ್ ಕಣಗಳು ಅಲ್ಲಿ ಸರಳವಾಗಿಗೊಳ್ಳುತ್ತವೆ. ಇದರಿಂದ ಬೋರ್ವೆಲ್ ನೀರಿನಲ್ಲಿ ಫ್ಲೋರೈಡ್ ಕಣಗಳು ಕಡಿಮೆಯಾಗುತ್ತವೆ.